ಹಲೋ ಬ್ಯೂಟಿಫುಲ್ ಸೋಲ್ಸ್ ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಏನು ರೀಡಿಂಗ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಒಂದು ಸೋಲ್ ವಿಷಯದಲ್ಲಿ ನೀವು ಏನು ತಿಳಿದುಕೊಳ್ಬೇಕು, ಇವಾಗ ರೀಸೆಂಟಾಗಿ ನೀವು ಲೈಫಲ್ಲಿ ಏನು ತಿಳಿದುಕೊಳ್ಬೇಕು ಅನ್ನೋದ್ರ ಮೇಲೆ ಕ್ವಶ್ಚನ್ ಮಾಡಿ ಶಫಲ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡೋಣ ಏನು ಬರುತ್ತೆ ಅಂತ. ನರ್ಚರ್, ಪ್ರೊಟೆಕ್ಟಿವ್, ಓಕೆ, ಅಟ್ರಾಕ್ಟಿವ್, temptation, self-deception, belief system, facade, okay, nostalgia, memories, I don't know, timing card. ಓಕೆ, ಇದು ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ, ನಿಮ್ಮ ಲೈಫಲ್ಲಿ ಇವಾಗ ಕೆಲವ್ರ ಲೈಫಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಆಮೇಲೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇದು ನಿಮಗೆ ಕನೆಕ್ಟ್ ಆಗ್ಬೋದು, ಆಗದೇನೂ ಇರ್ಬೋದು. ಕೊನೆವರೆಗೂ ನೋಡಿ, ಕನೆಕ್ಟ್ ಆದರೆ ಇದು ತೊಗೊಳ್ಳಿ. ಲೈಕ್ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೋ ಅದನ್ನ ನೀವು ರಿಸೀವ್ ಮಾಡಿ. ನಿಮ್ಮ ಇಂಟ್ಯೂಷನ್ ಹೇಳುತ್ತೆ, ಸೊ ಇದು ನನಗೋಸ್ಕರನೇ ಈ ಮೆಸೇಜ್, ಆ ಮೆಸೇಜನ್ನ ನೀವು ತೊಗೊಳ್ಳಿ. ಸೊ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಏನಂತ ಹೇಳಿದ್ರೆ, ಕೆಲವೊಬ್ಬರ ಲೈಫಲ್ಲಿ ಪೇರೆಂಟ್ಸ್ನ ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದು ಹೇಗೆ ಅವ್ರು ಇರುವಾಗ ಆ ಬೆಲೆ ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಅವ್ರದ್ದು ಲವ್ ಆಗಿರ್ಬೋದು, ಅಥವಾ ಒಂದು ಇನ್ನೋಸೆನ್ಸ್ ಆಗಿರ್ಬೋದು, ಅವರು ಏನೂ ಎಕ್ಸ್ಪೆಕ್ಟ್ ಮಾಡದೆ ನಮ್ಮನ್ನು ಟೇಕ್ ಕೇರ್ ಮಾಡೋದಾಗಿರ್ಬೋದು, ಅದು ನಮಗೆ ಏನೂ ಅರ್ಥ ಆಗಿರಲ್ಲ. ಸೊ ನಿಮ್ಮ ಲೈಫಲ್ಲಿ ಅದು ಆ ಪೇರೆಂಟ್ಸ್ ಸ್ಥಾನದಲ್ಲಿ ಯಾರಾದರೂ ಇರ್ಬೋದು. ಇವಾಗ ನಿಮ್ಮ ಬ್ರದರ್, ಸಿಸ್ಟರ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಪೇರೆಂಟ್ಸೇ ಇರ್ಬೋದು, ಪೇರೆಂಟ್ಸ್ ಸ್ಥಾನದಲ್ಲಿ ಯಾರಾದರೂ ಇರ್ಬೋದು. ಸೊ ಅವ್ರದ್ದು ಲವ್ ಮತ್ತು ಕಂಪ್ಯಾಷನ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ, ಸರಿನಾ? ಸೊ ಎಲ್ಲೋ ಒಂದು ಕಡೆ ನಿಮಗೆ ಏನೋ ಒಂದು ಅವ್ರನ್ನ ಹರ್ಟ್ ಮಾಡೋದಾಗಲಿ ಅಥವಾ ಅವ್ರನ್ನ ದೂರೋದಾಗಲಿ ನೀವು ಮಾಡಿಲ್ಲ. ಇವಾಗ ಪೇರೆಂಟ್ಸ್ನೇ ಆಗಲಿ, ನೀವು ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ನಾವು ಅಷ್ಟು ಬ್ಲೇಮ್ ಮಾಡ್ತೀವಿ. ಸೊ ಅವ್ರ ಪೇರೆಂಟ್ಸ್ ಆಗಿರುವಾಗ ಅವ್ರ ಬೆಸ್ಟ್ ನಮಗೆ ಕೊಟ್ಟಿರ್ತಾರೆ. ಓಕೆ, ನೀನೇನು ಅದು ಮಾಡಿದ್ಯಾ, ಇದು ಮಾಡಿದ್ಯಾ, ಪೇರೆಂಟ್ ಅಂತ ಹೇಳಿದರೆ ಸಾಕು, ಅವ್ರ ಪೇರೆಂಟ್ಸ್ ಹಂಗೆ ಮಾಡಿದ್ದಾರೆ ಇವ್ರು. ಬಟ್ ಅದೆಲ್ಲ ಬ್ಲೇಮ್ ಅಲ್ಲ. ಅವ್ರ ಕೈಯಲ್ಲಿ ಎಷ್ಟು ಬೆಸ್ಟ್ ಆಗುತ್ತೋ ಅವ್ರ ಕೈಯಲ್ಲಿ ಕೊಟ್ಟಿದ್ದಾರೆ. ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಪೇರೆಂಟ್ಸ್ನ ಫಸ್ಟು ನೀವು ಕ್ಷಮಿಸಿ ಅವ್ರನ್ನ ಆದಷ್ಟು ಪ್ರೀತಿಸಕ್ಕೆ ನೋಡಿ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಸೊ ಆ ಪ್ರೊಟೆಕ್ಟಿವ್ ನೆಸ್ ಇದೆ ಅಲ್ವಾ. ಸೊ ಎಲ್ಲೋ ಒಂದು ಕಡೆ ನಿಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಸಾಲ್ವ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ರ ಪ್ರಾರ್ಥನೆನೇ ಅದು ಕಾರಣ. ನಿಮಗೆ ಓಕೆ ಜಸ್ಟ್ ಅಲ್ಲಿ ಮಿಸ್ ಆಯಿತು ಗುರು ಅಂತೆಲ್ಲ ಹೇಳಲ್ವಾ ಕೆಲವು ವಿಷಯಗಳನ್ನ. ಸೊ ಅಲ್ಲೇನಾಗ್ತಿದೆ ಅಂತ ಹೇಳಿದರೆ, ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಪೇರೆಂಟ್ಸ್ ಪ್ರಾರ್ಥನೆ ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ಅವರು ಲೈಕ್ ಈಗರ್ಲಿ ಅವ್ರಿಗೆ ನೀವೇನು ಬೇಡ, ನೀವು ಜಸ್ಟ್ ಲೈಕ್ ಪ್ರೀತಿಯಿಂದ ಮಾತಾಡಿ ನೋಡಿ, ಅವ್ರು ಎಷ್ಟು ಚೆನ್ನಾಗಿ, ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು. ಇವಾಗ ಪೇರೆಂಟ್ಸ್ನ ಇಗ್ನೋರ್ ಮಾಡ್ತಿದ್ದೀರಾ ಅಂತ ನಿಮ್ಗೆ ಹಾಗೆ ಅನಿಸುತ್ತಲ್ವ. ಸೊ ಟ್ರೈ ಮಾಡಿ ನೋಡಿ ಅನ್ನೋದನ್ನ ಯೂನಿವರ್ಸ್ ನಿಮ್ಗೆ ಮೆಸೇಜ್ ಕೊಡ್ತಾ ಇದೆ. ಇನ್ನೂ ಕೆಲವೊಬ್ಬರು ವಿಷಯದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಒಂದು ಲೈಕ್ ಹೊಸ ಲವ್ ಅಥವಾ ಏನು ಒಂದು ಅಟ್ರ್ಯಾಕ್ಟಿವ್ನೆಸ್ ಫೀಲ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಸೊ ಹೇಗೆ ಅಂತ ಹೇಳಿದರೆ, ಇದೊಂದು ಪ್ಯಾಷನೇಟ್ ಲವ್ ಆಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ನೀವು ಅಷ್ಟು ಫುಲ್ ಅಂದರೆ ಹೇಗೆ ಅಷ್ಟಕ್ಕೂ ನೀವು ಲವ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಇವ್ರ ಜೊತೆಗಿದ್ರೆ. ಅಷ್ಟು ಅಟ್ರ್ಯಾಕ್ಷನ್ ಫಿಸಿಕಲಿ ಆಗಿರ್ಬೋದು ಅಥವಾ ಎಮೋಷ್ನಲಿ ನೀವು ಎಲ್ಲ ಇವ್ರ ಜೊತೆ ಶೇರ್ ಮಾಡಿ, ಆ ಥರ ಲವ್ ನಿಮ್ಮ ಲೈಫಿಗೆ ಎಂಟರ್ ಆಗುತ್ತೆ ಅಂತ ಇದು ತೋರಿಸ್ತಾ ಇದೆ. ಸೊ ಏನಂತ ಹೇಳಿದ್ರೆ, ಈ ಎಂಟರ್ ಆಗುವಾಗ ನೀವು ಭಯ ಪಡಬಾರ್ದು. ಲೈಕ್ ಏನಿದೆ ದೇವರಿಗೆ, ಯೂನಿವರ್ಸಿಗೆ ಬಿಟ್ಟು ಕಂಪ್ಲೀಟಾಗಿ ನೀವು ಯಾವಾಗ ಇದು ಕೊಡ್ತೀರೋ ಆವಾಗ ಇದು ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಆಮೇಲೆ ಏನು ಅಂತ ಹೇಳಿದ್ರೆ, ಈ ಲವ್ ಬರೋಕ್ಕೂ ಮುಂಚೆ ನಿಮಗೆ ಸಣ್ಣ ಪುಟ್ಟ ಹರ್ಟ್ಗಳಾಗಲಿ ಅಥವಾ ಒಂದು ಸ್ವಲ್ಪ ಫ್ಯೂ ಮಂತ್ಸಿಂದ ಅಥವಾ ಫ್ಯೂ ಇಯರ್ಸಿಂದ ನೀವು ಏನೋ ಒಂದು ಕಳ್ಕೊತೀರ. ಈ ಕಳ್ಕೊಂಡ ಮೇಲೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತಲ್ವ ನಿಮ್ಮ ಲೈಫಲ್ಲಿ, ಆವಾಗ ಈ ಲವ್ ನಿಮ್ಮ ಲೈಫಿಗೆ ಎಂಟರ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಸೊ ಇವಾಗ ನೋಡಿ, ಕೆಲವೊಂದು ವಿಷಯದಲ್ಲಿ ನಮಗೆ ಫುಲ್ ಟೆಂಪ್ಟ್ ಆಗ್ತೀವಿ. ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ನಮಗೆ ನೀಟಾಗಿ ಗೊತ್ತು ಅಲ್ವಾ, ಕೆಲವು ಜಂಕ್ ಫುಡ್ ನಮಗೆ ಒಳ್ಳೆಯದಲ್ಲ ಅಂತ ಗೊತ್ತು. ಬಟ್ ನಾವೇನು ಮಾಡ್ತೀವಿ, ಒಳ್ಳೆಯದಲ್ಲ ಅಂತ ಗೊತ್ತಿದ್ರೂ ನಾವು ತಿಂತೀವಿ ಅಲ್ವಾ. ಸೊ ಹಾಗೇ ಈ ಕೆಲವು ಅದು ನಾನೊಂದು ಎಕ್ಸಾಂಪಲ್ ಕೊಟ್ಟಿರೋದು. ಸೊ ಅದು ಯಾವುದೇ ವಿಷಯದಲ್ಲಾಗಿರ್ಬೋದು, ಟೆಂಪ್ಟಾಗಿ ನೀವು
ನಿಮ್ಮತನನ ನೀವು ಮೋಸ ಮಾಡ್ತಾಯಿದ್ದೀರಾ, ನಿಮ್ಮನ್ನು ನೀವು ಮೋಸ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ 2 ಚಾಯ್ಸ್ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಮ್ಯಾರಿಡ್ ಕಪಲ್ ಅಥವಾ ರಿಲೇಷನ್ಶಿಪ್ಪಲ್ಲಿ ಇರೋರದ್ದು ಮೇಯ್ನಾಗಿ ಇದು ತೋರಿಸ್ತಾ ಇದೆ. ಏನು ಅಂತ ಹೇಳಿದ್ರೆ, ನೀವು ಏನೋ ಒಂದು ರಾಂಗ್ ಚಾಯ್ಸ್ ಮಾಡಿರ್ಬೋದು, ಚೀಟ್ ಮಾಡೋದಾಗಲಿ ಅಥವಾ ಫ್ಲರ್ಟ್ ಮಾಡೋದಾಗಲಿ ಮಾಡಿರ್ಬೋದು. ಬಟ್ ಅದು ಕಾನ್ಸ್ಟೆಂಟ್ ಅಲ್ಲ. ಇವಾಗ ನಿಮ್ಮ ಜೊತೆ ಬಂದಿರೋ ವೈಫ್ ಆರ್ ಹಸ್ಬೆಂಡ್, ದೇ ಆರ್ ಕಾನ್ಸ್ಟೆಂಟ್. ಅವ್ರು ಅಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಿದ್ದಾರೆ ಬಟ್ ನಿಮಗೋಸ್ಕರ ಅಂತ. ಬಟ್ ನೀವೇನು ಮಾಡ್ತಾ ಇದ್ದೀರಾ? ಮೇಕಪ್ ವೈಸ್ ಚಾಯ್ಸ್ ಇಷ್ಟು ತನಕ ಆಗಿದ್ದು ಸೊ ಇಟ್ಸ್ ಓಕೆ. ಬಟ್ ಇವಾಗಿಂದ ವೈಸ್ ಚಾಯ್ಸ್ ಮಾಡಿ. ಮುಂದೆ ನಿಮ್ಮ ಲೈಫಲ್ಲಿ ಒಳ್ಳೇದು ಕಾಣಿಸ್ತೆ. ಓಕೆ, ಅದು ಟೆಂಪ್ರವರಿ ಪ್ಲೆಷರ್ ಕೊಡುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಲಾಂಗ್ ಟರ್ಮ್ ಅಲ್ಲ. ಅದಕ್ಕೆ ಪ್ರತಿಯೊಂದು ಆ್ಯಕ್ಷನ್ಗೂ ದೇರ್ ಈಸ್ ಅನ್ ಅಪೋಸಿಟ್ ಆಗಿ, ಲೈಕ್ ಕರ್ಮ, ಹೌ ಇಟ್ ವರ್ಕ್ಸ್. ಸೊ ಅದು ನಿಮಗೆ ತುಂಬ ಹರ್ಟ್ ಆಗೋ ಚಾನ್ಸಸ್ ಇದೆ. ಸೊ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ಈ ಚಾಯ್ಸ್ನ ತೊಗೊಳ್ಳಿ. ನೀವು ಜಸ್ಟ್ ಥಿಂಕ್ ಮಾಡಿ, ಒಂದು 5 to 10 years ಬಿಟ್ಟು ಈ ಚಾಯ್ಸ್ ನಾನು ಮಾಡ್ತಾಯಿದ್ದೀನಿ, ನನ್ನ ಬಗ್ಗೆ ನನಗೆ ಯಾವ ಥರ ಫೀಲ್ ಆಗಬಹುದು ಅನ್ನೋದನ್ನ ನೀವು ಇದು ಮಾಡಿ. ಆಮೇಲೆ ನೀವು ನಿಮಗೆ ಯಾವುದು ಸರಿ ಅನಿಸುತ್ತೋ ಅದ್ರ ಮೇಲೆ ಚಾಯ್ಸ್ ಮಾಡಿ ಅಂತ ತೋರಿಸ್ತಿದೆ. ಆಮೇಲೆ ಬಿಲೀಫ್ ಸಿಸ್ಟಮ್. ಕೆಲವೊಬ್ಬರು ವಿಷಯದಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಬಿಲೀಫ್ ಸಿಸ್ಟಮ್ ಇರುತ್ತೆ. ಸೊ ಹೇಗೆ ಅಂತ ಹೇಳಿದ್ರೆ, ಒಂದು ಕಂಡೀಷನ್ ಲೈಫ್ ಆಗಿರ್ಬೋದು, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು, ಆಮೇಲೆ ಒಂದು ಲಾಂಗ್ ಹೆಲ್ಡ್ ಬಿಲೀಫ್ಸ್ ಇಟ್ಕೊಂಡು ಸೊ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂಥೇಳಿ ಕನಸು ಕಾಣ್ತಾ ಕೂರೋದು. ಬಟ್ ಅಲ್ಲಿ ಅದಾಗಿರಲ್ಲ ಸತ್ಯ. ಸೊ ಈ ಎಕ್ಸ್ಪೆಕ್ಟೇಷನ್ ಅದೆಲ್ಲ ಅದು ಕಂಪ್ಲೀಟಾಗಿ ಹೋದಾಗ ನಿಮಗೆ ಗೊತ್ತಾಗುತ್ತೆ, ಓ ದಿಸ್ ಇಸ್ ದ ರಿಯಾಲಿಟಿ ಅಂತ. ಸೊ ಕೆಲವೊಂದು ಬಿಲೀವ್ಸ್ನ ನಾವು ನಮ್ಮ ಲೈಫಲ್ಲಿ ಮುಂದೆ ಹೋಗಬೇಕಂದ್ರೆ ಕೆಲವು ಬಿಲೀವ್ಸ್ನ ನಾವು ಬಿಡಲೇಬೇಕಾಗುತ್ತೆ. ಸೊ ಅದರಿಂದ ನೀವು ಏನು ಮಾಡ್ತೀರಾ, ಒಂದು ನ್ಯೂ ಫಾರ್ಮ್ ಆಫ್ ಲೈಫ್ ಅಂದರೆ ಒಂದು ಹೊಸ ಜೀವನನ ನೀವು ಸ್ಟಾರ್ಟ್ ಮಾಡ್ತೀರಾ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇನ್ನೂ ಕೆಲವು ಇದರಲ್ಲಿ ಹೇಳಬೇಕು ಅಂದರೆ, ಪಾಸ್ಟಲ್ಲಿ ನಿಮ್ಮ ಬ್ರೇಕಪ್ ಅಥವಾ ಡೆತ್ ಈ ಥರ ಆಗಿರೋ ನಿಮ್ಮ ಪಾರ್ಟ್ನರ್ಸ್ನ ನೀವು ನೆನೆಸ್ಕೊಂಡು ಮಿಸ್ ಮಾಡ್ಕೊತಾನೆ ಇದ್ದೀರಾ. ಅದು ಪಾರ್ಟ್ನರ್ಸ್ ಆದರೂ ಆಗಿರ್ಬೋದು ಅಥವಾ ಲೈಫಲ್ಲಿ ನಿಮ್ದು ಇಂಪಾರ್ಟೆಂಟ್ ಪರ್ಸನ್ ಅವ್ರ ಡೆತ್ ಅಥವಾ ಅವ್ರ ಸಪ್ರೇಷನ್ನಿಂದ ನೀವು ಹೊರಗಡೆ ಬಂದೇ ಇಲ್ಲ. ಬಟ್ ಒಂದೇನು ಅಂತ ಹೇಳಿದ್ರೆ, ಈ ಪಾಸ್ಟ್ ಮೆಮೊರೀಸಿಂದ ನಮಗೆ ಆ್ಯಕ್ಚುಲಿ ನನಗೆ ಒಂದು ರಿಯಲೈಸ್ ಆಯಿತು. ನಾವು ಇವಾಗ ಪಾಸ್ಟಲ್ಲೇ ಆಗಲಿ ನಾವು ಸ್ಪೆಸಿಫಿಕ್ಕಾಗಿ ಆ ಪರ್ಸನ್ನ ಮಿಸ್ ಮಾಡಲ್ಲ, ಹೌದಾ? ಆ ಪರ್ಸನ್ ಜೊತೆ ಇದ್ದಿದ್ದು ನಮ್ಮ ಮೆಮೊರೀಸ್ ಅಲ್ವಾ? ಆ ಮೆಮೊರೀಸಿನ ಮಿಸ್ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ, ಅವ್ರ ಜೊತೆ ಇದ್ದಾಗ ನಾವೊಂದು ವರ್ಷನ್ ಇದ್ವಲ್ಲ, ಆ ವರ್ಷನ್ ನನಗೆ ತರೋಕ್ಕಾಗಲ್ವಲ್ಲ ಅನ್ನೋದನ್ನ ಮಿಸ್ ಮಾಡ್ತೀವೇ ಹೊರತು, ಅಥವಾ ಅವರಿಂದ ಏನಾದರೂ ಯೂಸ್ ಇದ್ದರೆ, ಇಲ್ಲ ಅಂದರೆ ಯಾರನ್ನೂ ಮಿಸ್ ಮಾಡಲ್ಲ. ಸೊ ಇದೇನು ಹೇಳ್ತಿದೆ ಅಂತ ಹೇಳಿದ್ರೆ, ಪಾಸ್ಟ್ ಲೈಫ್, ಇವಾಗ ನೀವು ಯಾರನ್ನ ಮಿಸ್ ಮಾಡ್ತಿದ್ದೀರಾ ಅಥವಾ ಇದೊಂದು ಪಾಸ್ಟ್ ಲೈಫು ಸೋಲ್ಮೇಟ್ ಕನೆಕ್ಷನ್ ಇದೆ. ಸೋಲ್ಮೇಟ್ ಅಂದರೆ ನೀವು ಲೈಕ್ ಕಪಲ್ ಆಗಿರಬೇಕಂತನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಇಂಪಾರ್ಟೆಂಟ್ ಪರ್ಸನ್, ಸೋಲ್ಮೇಟ್ ಕನೆಕ್ಷನ್ ಅಂತ ಹೇಳ್ತಾರಲ್ಲ ಆ ಥರದ್ದು ಕನೆಕ್ಷನ್ ಆಗಿರ್ಬೋದು. ಸೊ ಅದರಿಂದ ನೀವು ಹೊರಗಡೆ ಬಂದರೆ ಓಕೆ, ಈ ಕರ್ಮ ಈ ಲೈಫಲ್ಲಿ ಬ್ರೇಕ್ ಆಗುತ್ತೆ. ಇಲ್ಲಾಂದರೆ ಅವ್ರು ಹರ್ಟ್ ಮಾಡೋದು ಅಥವಾ ಅವ್ರು ನಿಮ್ಮ ಲೈಫಿಂದ ಹೋಗೋದು, ಈ ಥರದ್ದು ಸೈಕಲ್ ರಿಪೀಟ್ ಆಗ್ತಾನೇ ಇರುತ್ತೆ ಅನ್ನೋದನ್ನ ತೋರಿಸ್ತಿದೆ. ಸೊ ನೀವು ಅವ್ರನ್ನ ಫರ್ಗಿವ್ ಮಾಡಿಬಿಟ್ಟು ಅವ್ರನ್ನ ಫ್ರೀಯಾಗಿ ಬಿಟ್ಬಿಡಿ. ಸೊ ಅವರ ಲೈಫ್ ಡಿಸಿಷನ್ನ ಅವ್ರು ತೊಗೋಬೋದು ಅನ್ನೋದನ್ನ ನಿಮ್ಮ ಮೈಂಡಲ್ಲಿ ನೀವು ಫಿಕ್ಸ್ ಮಾಡಿಟ್ಕೊಂಡ್ರೆ ಸೊ ಇದು ಸಾಧ್ಯ ಆಗುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇನ್ನೊಂದು ಹೇಳಬೇಕಂತ ಹೇಳಿದ್ರೆ, ಕೆಲವೊಬ್ಬರು ಲೈಫಲ್ಲಿ ಹೊಸ ಇಂಟೆನ್ಷನ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನ್ಯೂ ಲೈಫ್. ಇವಾಗ ಮ್ಯಾರೇಜ್ ವೈಬ್ ಕಾಣಿಸ್ತಾ ಇದೆ, ಮ್ಯಾರೇಜ್ ಫಿಕ್ಸ್ ಆಗಿರ್ಬೋದು, ಅಥವಾ ನ್ಯೂ ಬಿಸ್ನೆಸ್ಸಿಗೆ ಅಥವಾ ನ್ಯೂ ಜಾಬಿಗೆ, ಇಲ್ಲ ಅಂತ ಹೇಳಿದ್ರೆ ನ್ಯೂ ಕರಿಯರ್ ಆಪ್ಷನ್ನ ಚೂಸ್ ಮಾಡೋದಾಗಲಿ, ಅಥವಾ ಸ್ಟೂಡೆಂಟ್ಸ್ ಆಗಿದ್ದರೆ ಅವ್ರ ಲೈಫ್ ಇದನ್ನ ಚೂಸ್ ಮಾಡೋದಾಗಲಿ, ಆ ಥರದ ಎನರ್ಜಿ ಕಾಣಿಸ್ತಾ ಇದೆ. ಸೊ ನೀವೇನು ಮಾಡ್ತಿದ್ದೀರಾ, ಇದೊಂದು ಸ್ಟಾರ್ಟಿಂಗ್ ಓವರ್ ಆಗಿರುತ್ತೆ. ಸೊ ಯೋಚನೆ ಮಾಡಿ ಇದಕ್ಕೆ ಕೈ ಹಾಕಿ ಬೆಸ್ಟಾಗಿ ನಿಮ್ಗೆ ಬರುತ್ತೆ. ಇದು ತುಂಬ ದಿನದ ಪ್ಯಾಷನ್, ಅದ್ರ ಮೇಲೆ ಹೋಗಿ. ಯಾರೋ ಓಕೆ ಈ ಕೋರ್ಸ್ ಬೆಸ್ಟ್ ಇದೆ ಅದಕ್ಕೆ ಹೋಗಿ, ಅಥವಾ ಈ ಬಿಸ್ನೆಸ್ ಬೆಸ್ಟ್ ಇದೆ ಅದು ಮಾಡಿ, ಓಕೆ ಈ ಪರ್ಸನ್ ಚೆನ್ನಾಗಿದ್ದಾರೆ ಇವ್ರ ಜೊತೆ ನೀವು ರಿಲೇಷನ್ಶಿಪ್ಪಿಗೆ ಹೋಗಿ, ಆ ಥರದ್ದೇನು ನಿಮ್ಮ ಸೋಲ್ ಕಾಲಿಂಗ್ ಏನು ಹೇಳುತ್ತೋ ಅದಕ್ಕೆ ಹೋಗಿ. ಸೊ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಅದು ನಿಮ್ಗೆ ಐದರ್ ನಿಮ್ಗೆ ಲೆಸನ್ ಆರ್ ಅ ವಿನ್ ಅಷ್ಟೇ. ಲೈಫ್ ಇರೋದು ಅಷ್ಟೇ. ಆ
ಅನ್ನೋದನ್ನ ಹೇಳ್ತಾ ಇದೆ. ಸೊ ಆ ನ್ಯೂ ಬಿಗಿನಿಂಗ್ ಏನೇ ಇದ್ರೂ ಅದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಲೈಫಲ್ಲಿ ಅನ್ನೋದನ್ನ ಯೂನಿವರ್ಸ್ ನಿಮಗೆ ತೋರಿಸ್ಕೊಡ್ತಾ ಇದೆ, ಡಿವೈನ್ ಎನರ್ಜಿ. ಸೊ ಇದು ಇವತ್ತಿನ ರೀಡಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಫೈನಾನ್ಷಿಯಲಿ, ಹೆಲ್ತ್ ವೈಸ್ ನಿಮ್ಮ ಲೈಫ್ನ ಬ್ಯೂಟಿಫುಲ್ಲಾಗಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.